ಜಿ ಕೆ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಇಂಪಾರ್ಟೆಂಟಾಗಿ ಯಾವ ರೀತಿ ಕ್ವಶನ್ಸ್ಗಳು ಬರುತ್ತೆ ಅಂತಕ್ಕಂಥ ನೋಡ್ತಾ ಹೋದರೆ, ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ ವಿಚ್ ಕಂಟ್ರಿ ಇಸ್ ಕಾಲ್ಡ್ ಲ್ಯಾಂಡ್ ಆಫ್ ದ ಥಂಡರ್ ಡ್ರ್ಯಾಗನ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ ದೇಶವನ್ನು ಗುಡುಗು ಡ್ರ್ಯಾಗನ್ನ ನಾಡು ಎಂದು ಕರೆಯಲಾಗುತ್ತದೆ ಸರ್? ಲ್ಯಾಂಡ್ ಆಫ್ ದ ಥಂಡರ್ ಡ್ರ್ಯಾಗನ್ ಅಂತಕ್ಕಂಥ ಒಂದು ಏನು ಫೇಮಸ್ ಆಗಿ ಇರ್ತಕ್ಕಂಥ ಒಂದು ವರ್ಡ್ ಅಂತ ಏನು ಹೇಳ್ತೀವೋ, ಸೊ ಅದನ್ನು ಹೊಂದಿರ್ತಕ್ಕಂಥ ದೇಶ ಯಾವುದು? ಸೊ ಆಪ್ಷನ್ ನೋಡ್ತಾ ಹೋದರೆ ನೇಪಾಳ, ಭೂತಾನ್, ಬಾಂಗ್ಲಾದೇಶ, ಮ್ಯಾನ್ಮಾರ್. ಸೊ ನೋಡಿ ಸ್ನೇಹಿತರೆ, ಲ್ಯಾಂಡ್ ಆಫ್ ದಿ ಥಂಡರ್ ಡ್ರ್ಯಾಗನ್ ಎಂದು ಕರೆಯಲ್ಪಡುವಂಥ ಒಂದು ದೇಶ ಅಂತ ಹೇಳಿದ್ರೆ ಅದು ಭೂತಾನ್ ಆಗಿರುತ್ತೆ. ಯಾಕೆ ಅಂತ ಹೇಳಿದರೆ ಇದರ ಹೆಸರಿನ ಅರ್ಥ ನೋಡ್ತಾ ಹೋದಾಗ ಭೂತಾನ್ನ ಸ್ಥಳೀಯ ಭಾಷೆ ಜೋಂಗ್ಬಾದಲ್ಲಿ ಈ ದೇಶವನ್ನು ಡ್ರುಕ್ಯೂಲ್ ಎಂದು ಕರೆಯಲಾಗುತ್ತದೆ. ಅಂದರೆ ಈ ಒಂದು ದೇಶವನ್ನು ಭೂತಾನ್ ಏನಿದೆಯೋ, ಸೊ ಅಲ್ಲಿನ ಒಂದು ಭಾಷೆಗೆ ಅನುಗುಣವಾಗಿ ಜೋಂಗ್ಬಾ, ಅಂದರೆ ಆ ಜೋಂಗ್ಬಾ ಅಂತಕ್ಕಂಥದ್ದು ಆ ಒಂದು ಭೂತಾನ್ನ ಸ್ಥಳೀಯ ಭಾಷೆ ಆಗಿರುತ್ತೆ. ಆ ಒಂದು ಹೆಸರಲ್ಲಿ ಕರಿತಾ ಹೋಗ್ತಕ್ಕಂಥದ್ದು ಡ್ರುಕ್ ಇಲ್ ಅಂತಕ್ಕಂಥ ಹೆಸರಿಂದ ಕರಿತಾ ಹೋಗ್ತಾರೆ. ಸೊ ಅಂದರೆ ಥಂಡರ್ ಡ್ರ್ಯಾಗನ್ನ ಭೂಮಿ ಅಂದರೆ ಹಿಮಾಲಯದ ಶಿಖರಗಳಿಂದ ಕಣಿವೆಗಳಿಗೆ ಅಪ್ಪಳಿಸ್ತಕ್ಕಂಥ ಭೀಕರ ಗುಡುಗು ಸಹಿತ ಮಳೆಯಿಂದಾಗಿ ಈ ಹೆಸರು ಈ ಒಂದು ಭೂತಾನ್ಗೆ ಬಂದಿರತಕ್ಕಂಥದ್ದು ಆಗಿದೆ. ಸೊ ಈ ಗುಡುಗಿನ ಶಬ್ದವನ್ನು ಡ್ರ್ಯಾಗನ್ನ ಗರ್ಜನೆ ಎಂದು ನಂಬಲಾಗಿದೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಹಿಮಾಲಯ ಶಿಖರಗಳಿಂದ ಬರ್ತಕ್ಕಂಥ ಅಪ್ಪಳಿಸ್ತಕ್ಕಂಥ ಒಂದು ಭೀಕರ ಗುಡುಗು ಸಹಿತ ಮಳೆಯಿಂದಾಗಿ ಈ ಒಂದು ಹೆಸರು ಭೂತಾನ್ಗೆ ಬಂದಿದೆ ಅಂತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ಇನ್ನು ನೋಡ್ತಾ ಹೋದರೆ ಭೂತಾನ್ನ ರಾಷ್ಟ್ರೀಯ ಧ್ವಜದಲ್ಲಿ ಬಿಳಿ ಡ್ರ್ಯಾಗನ್ ಚಿತ್ರವಿದ್ದು ಅದು ದೇಶದ ಆಧ್ಯಾತ್ಮಿಕತೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಸಹ ಪ್ರತಿನಿಧಿಸುತ್ತಂತೆ. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ರಾಷ್ಟ್ರೀಯ ಧ್ವಜದಲ್ಲಿ ಇರ್ತಕ್ಕಂಥದ್ದು ಬಿಳಿಯ ಡ್ರ್ಯಾಗನ್ ಒಂದು ಚಿಹ್ನೆಯೂ ಸಹ ಇದೆ. ಆ್ಯಂಡ್ ಇದನ್ನು ನಾವು ಭೂತಾನ್ನ ಲ್ಯಾಂಡ್ ಆಫ್ ದಿ ಥಂಡರ್ ಡ್ರ್ಯಾಗನ್ ಅಂತ ಕರಿತೀವಿ. ಬಿಕಾಸ್ ಯಾಕೆ ಅಂತಂದರೆ ಅಲ್ಲಿ ಗುಡುಗು ಸಹಿತ ಮಳೆ ಇರ್ತಕ್ಕಂಥದ್ದು ಆಗಿದೆ. ಸೊ ಅದು ಎಲ್ಲ ದೇಶಕ್ಕೂ ಅನ್ವಯಿಸ್ಕೊಳ್ತಾ ಹೋದರೆ ಇದು ತುಂಬಾ ದೊಡ್ಡದು ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಭೂತಾನ್ಗೆ ಈ ಒಂದು ಹೆಸರನ್ನು ಕರೆಯಲಾಗಿದೆ. ಇನ್ನು ಪ್ರಪಂಚದಲ್ಲಿ ಅತ್ಯಂತ ಸಂತುಷ್ಟ ದೇಶಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿರುವ ಭೂತಾನ್ ತನ್ನ ಪರಿಸರ ಸ್ನೇಹಿ ನೀತಿ ಮತ್ತು ಬೌದ್ಧ ಸಂಸ್ಕೃತಿಗೆ ಹೆಸರುವಾಸಿಯಾಗಿದೆ. ಸೊ ಇದೇನಕ್ಕೆ ಇಂಪಾರ್ಟೆಂಟ್ ಅಂತಂದರೆ ಬೌದ್ಧ ಸಂಸ್ಕೃತಿಯಲ್ಲಿ ಎದ್ದು ಕಾಣುತ್ತೆ. ಸೊ ನಮ್ಮ ಒಂದು ಇದರಲ್ಲಿ ಯಾವ ರೀತಿ ಹಿಂದೂ ಸಂಸ್ಕೃತಿ ಅಂತಕ್ಕಂಥದ್ದು ದೊಡ್ಡದಾಗಿ ಬೆಳೀತಾ ಹೋಗಿದೆಯೋ, ಸೊ ಭಾರತದಲ್ಲಿ ಹಲವಾರು ಸಂಸ್ಕೃತಿಗಳು ಇದ್ರೂ ಸಹ ಹಿಂದೂ ಅಂತಕ್ಕಂಥದ್ದು ತುಂಬಾ ದೊಡ್ಡದಾಗಿರ್ತಕ್ಕಂಥದ್ದು ಆಗಿದೆ. ಸೊ ಅದರ ಜೊತೆಗೆ ಬೌದ್ಧ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಇಸ್ಲಾಂ, ಮುಸ್ಲಿಮ್ಸ್ ಇದೆಲ್ಲ ಬರ್ತಾ ಹೋಗುತ್ತೆ. ಬಟ್ ಭೂತಾನಲ್ಲೂ ಸಹ ಬೌದ್ಧ ಸಂಸ್ಕೃತಿ ಹೆಸರುವಾಸಿಯಾಗಿ ಇರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಓಕೆ, ಇಷ್ಟು ಬಂದು ಭೂತಾನ್ಗೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ಇಲ್ಲಿ ಆನ್ಸರ್ ನೋಡ್ತಾ ಹೋದಾಗ ಫಸ್ಟ್ ಕ್ವೆಶನ್ಗೆ ಆನ್ಸರ್ ಬಂದು ಭೂತಾನ್ ಆಗಿರುತ್ತೆ. ಗುಡುಗು ಡ್ರ್ಯಾಗನ್ ನಾಡು ಅಥವಾ ಲ್ಯಾಂಡ್ ಆಫ್ ದ ಥಂಡರ್ ಡ್ರ್ಯಾಗನ್ ಬಂದು ಭೂತಾನ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ವಿಚ್ ಓಷಿಯನ್ ಆರ್ ಸಿ ಲೈಸ್ ಟು ದ ವೆಸ್ಟ್ ಆಫ್ ಇಂಡಿಯಾ? ಅಂದರೆ ಭಾರತದ ಪಶ್ಚಿಮಕ್ಕೆ ಯಾವ ಸಾಗರ ಅಥವಾ ಸಮುದ್ರವಿದೆ? ಅರೇಬಿಯನ್ ಸಮುದ್ರ, ಬಂಗಾಳಕೊಲ್ಲಿ, ಹಿಂದೂ ಮಹಾಸಾಗರ, ಮೇಲ್ನೋಗಳಲ್ಲಿ ಯಾವುದು ಅಲ್ಲ? ಸೊ ಇಂಡಿಯಾ ಮ್ಯಾಪ್ನ ತೊಗೊಳ್ತಾ ಹೋದ್ರೆ ಸ್ನೇಹಿತರೆ ಆರಾಮಾಗಿ ನಿಮಗೆ ಆನ್ಸರ್ಸ್ ಗೊತ್ತಾಗ್ಬಿಡುತ್ತೆ. ನೋಡಿ ಇಲ್ಲಿ, ಸೊ ಇಂಡಿಯಾ ಮ್ಯಾಪ್ ಇದೆ ಅಂತ ಹೇಳಿದರೆ ಇಲ್ಲಿ ಬರ್ತಕ್ಕಂಥದ್ದು ಏನು ಈ ಒಂದು ಪ್ಲೇಸ್ ಇದೆಯೋ, ಪಶ್ಚಿಮ, ಪೂರ್ವ, ಇದು ದಕ್ಷಿಣ, ಇದು ಉತ್ತರ ಬರುತ್ತೆ, ಮೇಲ್ಗಡೆ ಉತ್ತರ. ಸೊ ಪಶ್ಚಿಮದಲ್ಲಿ ಬರ್ತಕ್ಕಂಥದ್ದು ಯಾವುದು? ಅರೇಬಿಕ್ ಸಮುದ್ರ, ಅರಬ್ಬಿ ಸಮುದ್ರ ಅಥವಾ ಅರೇಬಿಯನ್ ಸಮುದ್ರ ಅಂತ ಹೇಳ್ತೀವಿ. ಪೂರ್ವ ಬಂದು ಬಂಗಾಳಕೊಲ್ಲಿ ಬರುತ್ತೆ. ಆ್ಯಂಡ್ ದಕ್ಷಿಣ ಬಂದು ಹಿಂದೂ ಮಹಾಸಾಗರ ಬರ್ತಕ್ಕಂಥದ್ದು ದಕ್ಷಿಣದಲ್ಲಿ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಅರೇಬಿಯನ್ ಸಮುದ್ರವು ಈ ಒಂದು ಅರೇಬಿಯನ್ ಸಮುದ್ರ ಅಂತಕ್ಕಂಥ ಪಶ್ಚಿಮದಲ್ಲಿ ಏನು ಕಂಡು ಬರುತ್ತೋ, ಸೊ ಇದರಲ್ಲಿ ಭಾರತ ಪಶ್ಚಿಮ ಕರಾವಳಿ ತೀರದ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಉದ್ದಕ್ಕೂ ಹರಡ್ಕೊಂಡಿದೆ ಅಂತ. ಅಂದರೆ ಇಲ್ಲಿ ಬರ್ತಕ್ಕಂಥ ಏನು ಈ ಒಂದು ಇದೆಯೋ, ಸೊ ಇಲ್ಲಿ ಕರ್ನಾಟಕ, ಗೋವಾ ಆ್ಯಂಡ್ ಗುಜರಾತ್, ಮಹಾರಾಷ್ಟ್ರ, ಒಟ್ಟು ಕೇರಳ 5 ರಾಜ್ಯಗಳು ಈ ಒಂದು ಅರಬ್ಬಿ ಸಮುದ್ರದ ಗಡಿಯನ್ನು ಹಂಚಿಕೊಂಡಿದೆ ಅಂತಕ್ಕಂಥದ್ದು ಹೇಳಬಹುದಾಯಿತು. ಸೊ ಆ ಒಂದು ಪ್ರಶ್ನೆ ಸಹ ಕೇಳಬಹುದು ಎಕ್ಸಾಮಲ್ಲಿ. ಸೊ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಲ್ಲಿ ಪಶ್ಚಿಮದಲ್ಲಿ ಬರ್ತಕ್ಕಂಥ ಅರಬ್ಬಿ ಸಮುದ್ರ, ಪೂರ್ವ ಬಂಗಾಳಕೊಲ್ಲಿ, ದಕ್ಷಿಣ ಹಿಂದೂ ಮಹಾಸಾಗರ. ಸೊ ಹಾಗೆ ಈ ಒಂದು ಭಾರತವನ್ನು ನಾವೇನಂತ ಕರಿತೀವಿ? ಪರ್ಯಾಯ ದ್ವೀಪ ಅಂತ ಕರಿತೀವಿ. ಯಾಕಂತೇಳಿದ್ರೆ 3 ಕಡೆ ನೀರನ್ನು ಹೊಂದಿದೆ. ಸೊ ಒಂದು ಕಡೆ ಭೂಮಿಯನ್ನು ಹೊಂದಿರತಕ್ಕಂಥದ್ದಾಗಿರೋದನ್ನ ಭಾರತವನ್ನು ನಾವು ಪರ್ಯಾಯ ದ್ವೀಪ ಅಂತ ಕರಿತಾ ಹೋಗ್ತೀವಿ. ಸೊ ಈಗ ಆನ್ಸರ್ ನಮ್ಗೆ ಸಿಕ್ತಾ ಅಂತ ಅಂದ್ಕೊಳ್ತೀನಿ. ಭಾರತ ಪಶ್ಚಿಮಕ್ಕೆ ಇರ್ತಕ್ಕಂಥದ್ದು ಅರೇಬಿಯನ್ ಸಮುದ್ರ ಅಥವಾ ಅರಬ್ಬಿ ಸಮುದ್ರ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್,
ವಾಟ್ ವಾಸ್ ದ ಕೋಡ್ ನೇಮ್ ಆಫ್ ಇಂಡೋ ಪಾಕ್ ಕಾರ್ಗಿಲ್ ವಾರ್? ಇಂಡೋ ಪಾಕ್ ಕಾರ್ಗಿಲ್ ಯುದ್ಧದ ಕೋಡ್ ಹೆಸರು ಏನು? ಆಪರೇಷನ್ ಬ್ಲೂ ಸ್ಟಾರ್, ಆಪರೇಷನ್ ವಿಜಯ, ಆಪರೇಷನ್ ವಿರಾಟ್, ಆಪರೇಷನ್ ಕಾರ್ಗಿಲ್. ಸೊ ಆನ್ಸರ್ ನೋಡ್ತಾ ಹೋದ್ರೆ ಸ್ನೇಹಿತರೆ ಆನ್ಸರ್ ಬಂದು ಆಪ್ಷನ್ ಬಿ ಆಪರೇಷನ್ ವಿಜಯ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇದ್ರ ಬಗ್ಗೆ ಇಂಡೋ ಪಾಕ್ ಕಾರ್ಗಿಲ್ ಯುದ್ಧದ ಕೋಡನ್ನು ಆಪರೇಷನ್ ವಿಜಯ ಅಂತ ಆ ಒಂದು ಹೆಸರಲ್ಲಿ ಕರಿತಾ ಹೋಗ್ತಾರೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ನೋಡ್ತಾ ಹೋದರೆ 1999 ಇಂಡೋ ಪಾಕ್ ಕಾರ್ಗಿಲ್ ಯುದ್ಧದ ಕೋಡ್ ಹೆಸರು ಬಂದು ಆಪರೇಷನ್ ವಿಜಯ ಆಗಿರುತ್ತೆ. ಅಂದರೆ ಇದು 1990 ನಡೆದಿರ್ತಕ್ಕಂಥ ಇಂಡೋ ಪಾಕ್ ಕಾರ್ಗಿಲ್ ಯುದ್ಧ ಇದಾಗಿರುತ್ತೆ. ಈ ಕಾರ್ಯಾಚರಣೆಯು ಭಾರತೀಯ ಸೇನೆಯ ಕಾರ್ಗಿಲ್ ವಲಯದಿಂದ ಪಾಕಿಸ್ತಾನಿ ನುಸುಳುಕೋರರನ್ನು ಹೊರಹಾಕೋದು ಮತ್ತು ಆಕ್ರಮಿತ ಪ್ರದೇಶಗಳನ್ನು ಮರಳಿ ಪಡಿತಕ್ಕಂಥದ್ದು ಇದರ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಅಂತ ಹೇಳಿದ್ರೆ ಇಂಡಿಯಾಗೆ ಸಂಬಂಧಪಟ್ಟಂತೆ ಏನು ಈ ಒಂದು ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಅಂದರೆ ಇಂಡಿಯಾಕ್ಕೆ ಬಂದಿರತಕ್ಕಂಥ ಪಾಕಿಸ್ತಾನದ ಏನಿರ್ತಾರೋ ಸೊ ಅವರನ್ನು ಹೊರಹಾಕ್ತಕ್ಕಂಥದ್ದು ಒಂದು, ಮತ್ತೊಂದು ಆಕ್ರಮಿತ ಪ್ರದೇಶವನ್ನು ವಶಪಡಿಸ್ಕೊಳ್ಳೋದು ಮತ್ತು ಈ ಭಾರತ ತಮ್ಮ ವಶಕ್ಕೆ ತಗೊಳ್ತಕ್ಕಂಥದ್ದು. ಸೊ ಎರಡು ಮೇನ್ ಉದ್ದೇಶದಿಂದ 1999 ಇಂಡೋ ಪಾಕ್ ಕಾರ್ಗಿಲ್ ಯುದ್ಧ ನಡೀತಕ್ಕಂಥದ್ದಾಗಿರುತ್ತೆ. ಸೊ ಇದರ ಹೆಸರು ಆಪರೇಷನ್ ವಿಜಯ ಆಗಿರುತ್ತೆ. ಸೊ ಇದು ನಡೀತಕ್ಕಂಥದ್ದು ಜುಲೈ 1999. ಇನ್ನು ಇದರ ಪರಿಣಾಮ ಏನಾಗ್ತಾ ಹೋಗುತ್ತೆ, ಭಾರತವು ಕಾರ್ಗಿಲ್ ಯುದ್ಧದಲ್ಲಿ ವಿಜಯ ಸಾಧಿಸುತ್ತೆ ಮತ್ತು ಜುಲೈ 26 ಕಾರ್ಗಿಲ್ ವಿಜಯ್ ದಿವಸ ಎಂದು ಆಚರಿಸಲಾಗುತ್ತೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಜುಲೈ 26 ಕಾರ್ಗಿಲ್ ವಿಜಯ್ ದಿವಸ್, ವೆರಿ ಇಂಪಾರ್ಟೆಂಟ್. ಆಪರೇಷನ್ ವಿಜಯ ಅದರ ಜೊತೆಗೆ ಕಾರ್ಗಿಲ್ ವಿಜಯ ದಿವಸ ಅಂತಕ್ಕಂಥದ್ದು ನೋಡ್ಕೊಳ್ತಾ ಹೋಗಿ. ಜುಲೈ 26 ಆ ಒಂದು ದಿನವನ್ನು ಪ್ರತಿ ವರ್ಷ ಕಾರ್ಗಿಲ್ ವಿಜಯ್ ದಿವಸ ಎಂದು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಆಗಿದೆ. ಇನ್ನು ಉಳಿದಂತೆ ಕೊಟ್ಟಿರ್ತಕ್ಕಂಥ ಆಪ್ಷನ್ ಏನು ಕೊಟ್ಟಿದ್ದಾರೋ ಆಪರೇಷನ್ ಬ್ಲೂ ಸ್ಟಾರ್ ಅಂತಕ್ಕಂಥದ್ದು 1984 ಅಮೃತಸರದ ಸುವರ್ಣ ದೇವಾಲಯದ ನಡೆದಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಆಪರೇಷನ್ ಬ್ಲೂ ಸ್ಟಾರ್ 1984. ಎಸ್, ಓಕೆ. ಇನ್ನು ನೆಕ್ಸ್ಟ್ ಆಪರೇಷನ್ ವಿರಾಟ್ ಅಂತ ಕೊಟ್ಟಿದ್ದಾರಲ್ಲ ಆಪ್ಷನಲ್ಲಿ. ಸೊ ಅದ್ರ ಪ್ರಕಾರ ನೋಡ್ತಾ ಹೋದರೆ 1988 ಶ್ರೀಲಂಕಾದ ನಡೆದಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಇದಾಗಿರುತ್ತೆ ಆಪರೇಷನ್ ವಿರಾಟ್. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗುತ್ತೆ, ಸೊ ಆನ್ಸರ್ ಆಪರೇಷನ್ ವಿಜಯ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಸೊ ಆಯ್ತಾ. ಸೊ ಇಷ್ಟು ನಾವು ನೋಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ವಿಚ್ ಸ್ಟೇಟ್ ಆಫ್ ಇಂಡಿಯಾ ಹ್ಯಾಸ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ? ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿದೆ? ಸೊ ನಮಗೆ ನೋಡ್ತಾ ಹೋದರೆ 2011 ಈ ಒಂದು ಪಾಪ್ಯುಲೇಷನ್ಗೆ ಸಂಬಂಧಪಟ್ಟ ಸೆನ್ಸಸ್ ನಡೀತಾ ಹೋಗುತ್ತೆ. 2021 ಆಗೋದಿಲ್ಲ ಕಾರಣಾಂತರ ಅಂತ ಹೇಳಿದಾಗ ಈ ಒಂದು ಕೋವಿಡ್ ಏನಿರುತ್ತೋ ಸೊ ಆ ಒಂದು ಕಾರಣದಿಂದ ಅದನ್ನು ಮುಂದೂಡಲಾಗ್ತಾ ಹೋಗುತ್ತೆ. ಬಟ್ ಈಗ ನೆಕ್ಸ್ಟ್ ಆಗಬೇಕಾಗಿದೆ. ಸೊ ಬಟ್ ಇದು 2011 ಪ್ರಕಾರ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿದೆ? ಸೊ ಇಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದಲ್ಲ, ಅತಿ ಹೆಚ್ಚು ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿರತಕ್ಕಂಥದ್ದು. ಸೊ ಜನಸಂಖ್ಯಾ ಸಾಂದ್ರತೆ ಅಂತ ಹೇಳಿದ್ರೆ 1 ಕಿಲೋಮೀಟರ್ಗೆ ಸರಾಸರಿ ಎಷ್ಟು ಜನ ಅಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಹೋಗ್ತೀವಿ. ಸೊ ಟೋಟಲಾಗಿ ಲ್ಯಾಂಡ್ ಏನಿರುತ್ತೋ ಸೊ ಲ್ಯಾಂಡ್ನ ತೊಗೊಂಡು ಸೊ ಅಲ್ಲಿರ್ತಕ್ಕಂಥ ಜನಸಂಖ್ಯೆಗಳೇನಿರುತ್ತೋ ಜನಸಂಖ್ಯೆನ ಟೋಟಲಾಗಿ ತೊಗೊಂಡು ಸರಾಸರಿ 1 ಕಿಲೋಮೀಟರ್ಗೆ ಎಷ್ಟು ಜನ ವಾಸ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಅದನ್ನು ಜನಸಾಂದ್ರತೆ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಓಕೆ. ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಬಿ ಬಿಹಾರ ಆಗಿರುತ್ತೆ. ಬಿಹಾರ ಬಂದು ಭಾರತದ ಅತಿ ಹೆಚ್ಚು ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿರತಕ್ಕಂಥದ್ದು. ಸೊ ಎಷ್ಟು ಅಂತ ನೋಡ್ತಾ ಹೋದಾಗ 1106 ಜನಸಾಂದ್ರತೆಯನ್ನು ಇದು ಹೊಂದಿರತಕ್ಕಂಥದ್ದಾಗಿದೆ. ಅದಾದ ನಂತರ ಬರ್ತಕ್ಕಂಥದ್ದು ಪಶ್ಚಿಮ ಬಂಗಾಳ ಆ್ಯಂಡ್ 2ನೇ ಸ್ಥಾನ ಆಯಿತು. 3ನೇ ಸ್ಥಾನ ನೋಡ್ತಾ ಹೋದಾಗ ಕೇರಳ ಮತ್ತು ಮಹಾರಾಷ್ಟ್ರ. ಹೀಗೆ ಅದರ ಒಂದು ಕ್ರಮವನ್ನು ನೋಡ್ತಾ ಹೋಗ್ತೀವಿ. ಸೊ ಫಸ್ಟ್ ನೋಡ್ತಾ ಹೋದರೆ ಬಿಹಾರ ಬಂದು ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥದ್ದು 1106 ಜನರು ಪ್ರತಿ ಚದರ ಕಿಲೋಮೀಟರ್ಗೆ ಇರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಓಕೆ. ಸೊ ಇದ್ರ ಬಗ್ಗೆ ನೋಡ್ತಾ ಹೋದರೆ ಆ್ಯಂಡ್ ಅದ್ರ ಪ್ರಕಾರ ನೋಡ್ತಾ ಹೋದಾಗ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ಯೂನಿಯನ್ ಟೆರಿಟರಿ ಅಂತ ಹೇಳ್ತೀವಿ. ಯೂನಿಯನ್ ಟೆರಿಟರಿ ಅಂತ ಹೇಳಿದಾಗ ಕೇಂದ್ರಾಡಳಿತ ಪ್ರದೇಶ ಇದೆಯೋ ಸೊ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥದ್ದು ದೆಹಲಿ ಆಗಿರುತ್ತೆ ಸ್ನೇಹಿತರೆ. ಓಕೆ. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರತಕ್ಕಂಥದ್ದು ದೆಹಲಿ. ಆ್ಯಂಡ್ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಏನಿರುತ್ತೋ ಸೊ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ಒಂದು ಯೂನಿಯನ್ ಟೆರಿಟರಿ ಆಗಿರುತ್ತೆ. ಅತಿ ಹೆಚ್ಚು ದೆಹಲಿ ಯಾವುದಾಗ ಕೇಂದ್ರಾಡಳಿತ ಪ್ರದೇಶಕ್ಕೆ ಹೋಲಿಸ್ಕೊಂಡಾಗ, ಬಟ್ ಮಾಮೂಲಿ ರಾಜ್ಯಗಳಿಗೆ ಹೋಲಿಸ್ಕೊಂಡಾಗ ಬಿಹಾರ ಜಾಸ್ತಿ ಬರುತ್ತೆ ಸ್ನೇಹಿತರೆ. ಓಕೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ನೋಡ್ತಾ ಹೊರ ನೋಡಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರತಕ್ಕಂಥ ರಾಜ್ಯ ಬಿಹಾರ ಆಗಿರುತ್ತೆ. ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥದ್ದು ಅರುಣಾಚಲ ಪ್ರದೇಶ. ಸೊ 1 ಕಿಲೋಮೀಟರ್ ಅಥವಾ 1 ಚದರ ಕಿಲೋಮೀಟರ್ಗೆ ಓನ್ಲಿ 17 ಜನರನ್ನು ಮಾತ್ರ ಹೊಂದಿರತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಉತ್ತರ ಪ್ರದೇಶ. ಸೊ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಸಿಕ್ಕಿಂ ಆಗಿರುತ್ತೆ. ಓಕೆ. ಆ್ಯಂಡ್ ಅದರ ಜೊತೆಗೆ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥದ್ದು ಕೇರಳ 94% ಆಗಿರುತ್ತೆ.
ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಬಿಹಾರ ಆಗಿರುತ್ತೆ, 61.80% ಆಗಿರುತ್ತೆ. ಇನ್ನು ಲಿಂಗಾನುಪಾತವನ್ನು ನೋಡ್ತಾ ಹೋದರೆ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರತಕ್ಕಂಥದ್ದು ಕೇರಳ, ಅಂದರೆ 1,000 ಪುರುಷರಿಗೆ 1,084 ಮಹಿಳೆಯರು ಇರ್ತಕ್ಕಂಥದ್ದು ಆಗಿರುತ್ತೆ. ಇಲ್ಲಿ ಕೇರಳದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರತಕ್ಕಂಥ ರಾಜ್ಯ ಕೇರಳ. ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರತಕ್ಕಂಥದ್ದು ಹರಿಯಾಣ ಆಗಿರುತ್ತೆ. ಅದೇ ರೀತಿ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಪಾಂಡಿಚೇರಿ ಅಥವಾ ಪುದುಚೇರಿ ಆಗಿರುತ್ತೆ. ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿದ್ರೆ ಅದು ದಿಯು ಮತ್ತು ದಮನ್ ಆಗಿರುತ್ತೆ. ಓಕೆ, ಸೊ ಇಷ್ಟು ನಾವು ನೋಡ್ತಾ ಹೋದಾಗ ಪ್ರಪಂಚದಲ್ಲಿ ಒಟ್ಟು ಜನಸಂಖ್ಯೆಗೆ ಭಾರತದ ಪಾಲು ಬಂದು 17.3% ಅಷ್ಟು ಭಾರತದ ಒಂದು ಜನಸಂಖ್ಯೆ ಆಗಿರುತ್ತೆ ಸ್ನೇಹಿತರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಎಸ್, ಹೂ ಇಸ್ ದ ಚೀಫ್ ಮಿನಿಸ್ಟರ್ ಆಫ್ ತಮಿಳುನಾಡು? ತಮಿಳುನಾಡಿನ ಮುಖ್ಯಮಂತ್ರಿ ಯಾರು? ಕೆ ಪಳನಿಸ್ವಾಮಿ, ಟಿ ಸುಬ್ರಹ್ಮಣ್ಯಂ, ಪನ್ನೀರ್ಸೆಲ್ವಂ, ಕೆ ಸ್ಟಾಲಿನ್. ಸೊ ಇದು 2026ಕ್ಕೆ ಸಂಬಂಧಪಟ್ಟಂತೆ ನಾವು ಆನ್ಸರ್ನ ತೊಗೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಗೆ ಅಂದರೆ ಮಾಜಿ ಮುಖ್ಯಮಂತ್ರಿಗಳನ್ನ ಕೊಟ್ಟಿದ್ದಾರೆ, ಬಟ್ ನಮ್ಗೆ ಇವಾಗ ಹಾಲಿ ಯಾರಿದ್ದಾರೋ ತಮಿಳುನಾಡಿನ ಮುಖ್ಯಮಂತ್ರಿ ಯಾರಿದ್ದಾರೋ ಸೊ ಅವ್ರು ನಮಗೆ ಆನ್ಸರ್ ಬೇಕಾಗಿರುತ್ತೆ. ಸೊ ಇವಾಗ ತಮಿಳುನಾಡಿನ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಕೆ ಸ್ಟಾಲಿನ್. ಆಪ್ಷನ್ ಡಿ, ಕೆ ಸ್ಟಾಲಿನ್ ರವರು. ಎಸ್, ಮತ್ತೊಂದು ಪ್ರಶ್ನೆ, ಹೂ ಇಸ್ ದ ಕರೆಂಟ್ ವೈಸ್ ಪ್ರೆಸಿಡೆಂಟ್ ಆಫ್ ದ US? ಅಮೆರಿಕದ ಪ್ರಸ್ತುತ ಉಪಾಧ್ಯಕ್ಷರು ಯಾರು? ಪಾಂಬೋಂಡಿ, ಕಮಲಾ ಹ್ಯಾರಿಸ್, ತುಳಸಿ ಗಬ್ಬಾರ್ಡ್, JD ವ್ಯಾನ್ಸ್. ಇದು ಅಷ್ಟೇ ಸ್ನೇಹಿತರೆ. 2026ರ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ನಾವು ಆನ್ಸರ್ನ ತೊಗೊಳ್ಬೇಕಾಗುತ್ತೆ. ಅಮೆರಿಕದ ಪ್ರಸ್ತುತ ಅಧ್ಯಕ್ಷರು ಯಾರಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಬರ್ತಾರೆ. ಡೊನಾಲ್ಡ್ ಟ್ರಂಪ್ ಇವ್ರು ಬಂದು ಅಧ್ಯಕ್ಷರು. ಸೊ ಉಪಾಧ್ಯಕ್ಷರು ಯಾರಾಗಾದರೆ ಅಮೆರಿಕದ USನ ಉಪಾಧ್ಯಕ್ಷರು ಯಾರಂತ ಹೇಳಿದರೆ JD ವ್ಯಾನ್ಸ್ ಅವರು. ಆಪ್ಷನ್ ಡಿ, JD ವ್ಯಾನ್ಸ್. ಆ್ಯಂಡ್ ನೆಕ್ಸ್ಟು, ಹೂ ಸೆಡ್ ಪೊಲಿಟಿಕಲ್ ಫ್ರೀಡಮ್ ಇಸ್ ದ ಬ್ರೀತ್ ಆಫ್ ದ ನೇಷನ್? ರಾಜಕೀಯ ಸ್ವಾತಂತ್ರ್ಯ ರಾಷ್ಟ್ರದ ಉಸಿರು ಎಂದು ಯಾರು ಹೇಳಿದ್ದಾರೆ? ಬಾಲಗಂಗಾಧರನಾಥ್ ತಿಲಕ್, ಬಿಪಿನ್ ಚಂದ್ರಪಾಲ್, ಅರವಿಂದ್ ಘೋಷ್, ರವೀಂದ್ರನಾಥ್ ಟ್ಯಾಗೋರ್. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ, ರಾಜಕೀಯ ಸ್ವಾತಂತ್ರ್ಯ ರಾಷ್ಟ್ರದ ಉಸಿರು ಎಂದು ಹೇಳಿದವರು ಆಪ್ಷನ್ ಸಿ, ಅರವಿಂದ್ ಘೋಷ್ ರವರಾಗಿರ್ತಾರೆ. ಸೊ ಇವರ ಬಗ್ಗೆ ನೋಡ್ತಾ ಹೋದಾಗ ರಾಜಕೀಯ ಸ್ವಾತಂತ್ರ್ಯ ರಾಷ್ಟ್ರದ ಉಸಿರು ಎಂದು ಹೇಳಿದವರು ಅರವಿಂದ್ ಘೋಷ್ ಅವರು. ಸೊ ಇವರು ಬಂಗಾಳ ವಿಭಜನೆಯ ನಂತರ ತೀವ್ರಗಾಮಿ ನಾಯಕರಲ್ಲಿ ಒಬ್ಬರಾಗಿದ್ದು, ಸೊ ಅಂದರೆ ಇಲ್ಲಿ ನೋಡ್ತಾ ಹೋದಾಗ ತೀವ್ರಗಾಮಿಗಳಲ್ಲಿ ಬರ್ತಕ್ಕಂಥದ್ದು ಆಗಿರ್ತಾರೆ ಸ್ನೇಹಿತರೆ ಇವರು. ಸೊ ವಂದೇ ಮಾತರಂ ಪತ್ರಿಕೆಯ ಮೂಲಕ ಈ ಒಂದು ಘೋಷಣೆಯನ್ನು ಸಾರ್ತಕ್ಕಂಥದ್ದು ಆಗಿರುತ್ತೆ. ಅರವಿಂದ್ ಘೋಷ್ ಅವರು ವಂದೇ ಮಾತರಂ ಪತ್ರಿಕೆಯಲ್ಲಿ ರಾಜಕೀಯ ಸ್ವಾತಂತ್ರ್ಯ ರಾಷ್ಟ್ರದ ಉಸಿರು ಅಂತಕ್ಕಂಥ ಒಂದು ಹೇಳಿಕೆ ಏನಿದೆಯೋ ಸೊ ಈ ಒಂದು ಹೇಳಿಕೆ ಅಥವಾ ಘೋಷಣೆಯನ್ನು ಹೇಳ್ತಕ್ಕಂಥದ್ದು ಆಗಿರುತ್ತೆ. ಅವರು ಸ್ವಾತಂತ್ರ್ಯವನ್ನು ರಾಷ್ಟ್ರದ ಉಳಿವಿಗಾಗಿ ಅತ್ಯಗತ್ಯ ಎಂದು ಪ್ರತಿಪಾದನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಸಹ ಆಗಿರ್ತಾರೆ. ಆ್ಯಂಡ್ ನೆಕ್ಸ್ಟು, ಕಥಕ್ಕಲಿ ಇಸ್ ದ ಡ್ಯಾನ್ಸ್ ಆಫ್ ವಿಚ್ ಸ್ಟೇಟ್ ಆಫ್ ಇಂಡಿಯಾ? ಕಥಕ್ಕಳಿ ಭಾರತದ ಯಾವ ರಾಜ್ಯದ ನೃತ್ಯ ಆಗಿರುತ್ತದೆ? ಮಹಾರಾಷ್ಟ್ರ, ಉತ್ತರಾಖಂಡ, ಒಡಿಶಾ, ಕೇರಳ. ಸೊ ಸ್ನೇಹಿತರೆ, ಕಥಕ್ಕಳಿ ಅಂತಕ್ಕಂಥದ್ದು ಕೇರಳದ ಪ್ರಮುಖ ಒಂದು ನೃತ್ಯ ಪ್ರಕಾರ ಆಗಿರುತ್ತೆ. ಕೇರಳದಲ್ಲಿ ಕಂಡು ಬರ್ತಕ್ಕಂಥ ಕಥಕ್ಕಳಿ. ಸೊ ಆನ್ಸರ್ ಆಪ್ಷನ್ ಡಿ, ಕೇರಳ ಆಗಿರುತ್ತೆ. ಇನ್ನು ಇದ್ರ ಬಗ್ಗೆ ನೋಡ್ತಾ ಹೋದರೆ ಭರತನಾಟ್ಯ ಬಂದು ಮೇನ್ ಫೇಮಸ್ ಆಗಿ ನೋಡ್ತಾ ಹೋದರೆ ತಮಿಳ್ನಾಡಲ್ಲಿ ಕಂಡು ಬರುತ್ತೆ. ಆ್ಯಂಡ್ ಕಥಕ್ ಬಂದು ಉತ್ತರ ಪ್ರದೇಶ. ಸೊ ಅದೇ ರೀತಿ ಕಥಕ್ಕಳಿ ಕೇರಳ, ಕುಚಿಪುಡಿ ಆಂಧ್ರ ಪ್ರದೇಶ, ಒಡಿಸ್ಸಿ ಬಂದು ಒಡಿಶಾ ಆಗಿರುತ್ತೆ, ಮಣಿಪುರಿ ಬಂದು ಮಣಿಪುರ, ಮೋಹಿನಿಯಟ್ಟಂ ಬಂದು ಕೇರಳ, ಸತ್ರಿಯ ಬಂದು ಅಸ್ಸಾಮಲ್ಲಿ ಬಿಹು ಅಂತಕ್ಕಂಥದ್ದು ಸಹ ತುಂಬ ಫೇಮಸ್ ಆಗಿರ್ತಕ್ಕಂಥದ್ದು ಬಿಹು ಒಂದು ಆಗಿರುತ್ತೆ. ಇನ್ನು ಇದ್ರ ಜೊತೆಗೆ ನಾವು ನೋಡ್ತಾ ಹೋದರೆ ಅಸ್ಸಾಮಲ್ಲಿ ಬಿಹು ವೆರಿ ಇಂಪಾರ್ಟೆಂಟು. ಬಿಹು, ಸತ್ಯ, ಬಗರುಂಗ, ಕಾಣೋ ಇದು ಅಸ್ಸಾಮಲ್ಲಿ ಕಂಡುಬರ್ತಕ್ಕಂಥ ನೃತ್ಯ ಪ್ರಕಾರಗಳು. ಕರ್ನಾಟಕ ಮೇನ್ ಫೇಮಸ್ ಅಂತ ಹೇಳಿ ಸ್ನೇಹಿತರೆ ಡೊಳ್ಳು ಕುಣಿತ ಮತ್ತು ಯಕ್ಷಗಾನ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಕ್ಷಗಾನ, ಡೊಳ್ಳು ಕುಣಿತ ಮತ್ತು ಕುದುರೆ ಕುಣಿತ, ಹೆಜ್ಜೆ ಕುಣಿತ, ಕರಡಿ ಮಜಲು, ಚಂಡೆವಾದನ, ಹುಲಿ ಕುಣಿತ, ಹುತ್ರಿ. ಸೊ ಇದೆಲ್ಲ ಕರ್ನಾಟಕದಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಕೇರಳ ಬಂದಾಗ ಮೋಹಿನಿಯಟ್ಟಂ ಮತ್ತು ಕಥಕ್ಕಳಿ ವೆರಿ ಇಂಪಾರ್ಟೆಂಟು. ಅದ್ರ ಜೊತೆಗೆ ಚವಿಟ್ಟು, ನಾಟಿಕಂ, ಪದಯಾನಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ತಮಿಳ್ನಾಡು ವೆರಿ ಇಂಪಾರ್ಟೆಂಟ್ ಬಂದು ಭರತನಾಟ್ಯಂ ಮತ್ತು ಕವಡಿಯಟ್ಟಂ, ಕರಗಂ. ಆ್ಯಂಡ್ ಪಂಜಾಬ್ ಬಂದು ಬಾಂಗ್ರಾ ಮತ್ತು ಗಿಡ್ಡ, ಅದು ಅಷ್ಟೇ ಇಂಪಾರ್ಟೆಂಟು ಸ್ನೇಹಿತರೆ. ಆ್ಯಂಡ್ ಮಹಾರಾಷ್ಟ್ರ ಬಂದು ತಮಾಷಾ, ಲಾವಣಿ. ಆ್ಯಂಡ್ ಗುಜರಾತ್ ಗಾರ್ಬಾ ಮತ್ತು ದಾಂಡಿಯಾ ಆಗಿರುತ್ತೆ. ಉತ್ತರ ಪ್ರದೇಶ ನೌಟಂಕಿ. ಆ್ಯಂಡ್ ಆಂಧ್ರ ಪ್ರದೇಶ ಬಂದು ಕುಚ್ಚುಪುಡಿ ವೆರಿ ಇಂಪಾರ್ಟೆಂಟು. ಘಂಟಾ, ಬಂಜಾರ ಅಂತಕ್ಕಂಥದ್ದು ಅದ್ರಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಪಶ್ಚಿಮ ಬಂಗಾಳ ಬಂದು ಚೌ ಅಂತಕ್ಕಂಥದ್ದು. ರಾಜಸ್ಥಾನ ಬಂದು ಗೂಮರ್ ಮತ್ತು ರಯಾಲಿ ಮತ್ತು ಲೀಲಾ ಅಂತಕ್ಕಂಥದ್ದು ಆಗಿರುತ್ತೆ. ಇಷ್ಟು ಬಂದು ಈ ಒಂದು ನೃತ್ಯ ಪ್ರಕಾರಗಳು ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ.
ನೆಕ್ಸ್ಟು ಡೌನ್ಸ್ ಆರ್ ಟೆಂಪ್ರೇಟ್ ಗ್ರಾಸ್ಲ್ಯಾಂಡ್ ಇನ್ ಅಂತ ಕೊಡೋಣ. ಡೌನ್ಸ್ ಅಂತಕ್ಕಂಥ ಒಂದು ಸಮಶೀತೋಷ್ಣ ಹುಲ್ಲುಗಾವಲು ಎಲ್ಲಿ ಕಂಡು ಬರುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಆಸ್ಟ್ರೇಲಿಯಾ, ಚೀನಾ, ಜಪಾನ್ ಮತ್ತು USA. ಸೊ ನಾವು ನೋಡ್ತಾ ಹೋದಾಗ ಉಷ್ಣವಲಯದ ಹುಲ್ಲುಗಾವಲುಗಳು ಬೇರೆ ಬರುತ್ತೆ ಆ್ಯಂಡ್ ಸಮಶೀತೋಷ್ಣ ವಲಯದಲ್ಲೇ ಬೇರೆ ಬರ್ತಾ ಹೋಗುತ್ತೆ. ಸೊ ಡೌನ್ಸ್ ಸಮಶೀತೋಷ್ಣ ಹುಲ್ಲುಗಾವಲು ಕಂಡು ಬರ್ತಕ್ಕಂಥದ್ದು ಆಸ್ಟ್ರೇಲಿಯಾದಲ್ಲಿ. ಆಪ್ಷನ್ ಎ ಆಸ್ಟ್ರೇಲಿಯಾದಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಬರುತ್ತೆ, ಯಾವ್ದಾದ್ರು ಬರುತ್ತೆ, ಸ್ಟೆಪೀಸ್ ಬರುತ್ತೆ, ಪ್ರೈರಿ ಬರುತ್ತೆ, ವೈಲ್ಡು, ಪಾಂಪನ್ಸು. ಸೊ ಇವೆಲ್ಲ ನೋಡ್ತಾ ಹೋಗ್ತೀವಿ. ಡೌನ್ಸ್ ಅಂತಕ್ಕಂಥದ್ದು ಈ ಒಂದು ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಕ್ಕಂಥದ್ದಾದರೆ ಪಾಂಪಸ್ ಬಂದು ಅರ್ಜೆಂಟೈನಾದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಪಾಂಪಸ್ ಬಂದು ಅರ್ಜೆಂಟೈನಾ. ಓಕೆ, ಸೊ ದಕ್ಷಿಣ ಅಮೆರಿಕಾ ಪ್ಲಸ್ ಅರ್ಜೆಂಟೈನಾ ಎರಡೂ ಸಹ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಪ್ರೈರಿಸ್ ಹುಲ್ಲುಗಾವಲು ಬಂದು ಉತ್ತರ ಅಮೆರಿಕಾದಲ್ಲಿ ಕಂಡು ಬರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟು. ಸೊ 1 ಮಾರ್ಕ್ಸ್ ಡೆಫಿನೆಟಾಗಿ ಕೇಳ್ತಾರೆ. ಸೊ ಡೌನ್ಸ್ ಆಸ್ಟ್ರೇಲಿಯಾ, ಪಾಂಪಸ್ ಬಂದು ಅರ್ಜೆಂಟೈನಾ, ಪ್ರೈರಿಸ್ ಬಂದು ಉತ್ತರ ಅಮೆರಿಕಾ ಆ್ಯಂಡ್ ವೈಲ್ಡ್ಸ್ ಬಂದು ದಕ್ಷಿಣ ಆಫ್ರಿಕಾ. ವೆರಿ ಇಂಪಾರ್ಟೆಂಟು. ದಕ್ಷಿಣ ಆಫ್ರಿಕಾ ವೈಲ್ಡ್ ಅಥವಾ ವೈಲ್ಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಬಂದು ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಆಸ್ಟ್ರೇಲಿಯಾದ ಆಗ್ನೇಯ ಭಾಗದಲ್ಲಿ ಪ್ರಮುಖವಾಗಿ ಮುರ್ರೆ ಮತ್ತು ಡಾರ್ಲಿಂಗ್ ಜಲಾನಯನ ಪ್ರದೇಶದಲ್ಲಿ ಇವು ಕಂಡು ಬರ್ತವೆ. ಯಾವುದು? ಡೌನ್ಸ್ ಅಂತಕ್ಕಂಥದ್ದು. ಡೌನ್ಸ್ ಸಮಶೀತೋಷ್ಣ ಹುಲ್ಲುಗಾವಲು ಇದೆಯೋ ಅದು ಮುರ್ರೆ ಮತ್ತು ಡಾರ್ಲಿಂಗ್ ಜಲಾನಯದ ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥದ್ದು, ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದರ ಜೊತೆಗೆ ನೋಡ್ತಾ ಹೋದಾಗ ಉಷ್ಣವಲಯದ ಹುಲ್ಲುಗಾವಲು ನೋಡ್ತಾ ಹೋಗ್ತೀವಿ. ಸವನ್ನ ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಈ ಒಂದು ಬುಷ್ ವೆಲ್ಡ್. ಸೊ ವೆಲ್ಡ್ಸ್ ಅಂತ ಏನು ಹೇಳಿದ್ವಿ, ಸೊ ಅದರ ಜೊತೆಗೆ ಬುಷ್ ವೆಲ್ಡ್ಸ್ ಅಂತ ಬರುತ್ತೆ. ಸೊ ಅದು ದಕ್ಷಿಣ ಆಫ್ರಿಕಾದಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಅದು ಒಂದು ಉಷ್ಣವಲಯದ ಹುಲ್ಲುಗಾವಲಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ದಾಂಡಿ ಮಾರ್ಚ್ ವಾಸ್ ಸ್ಟಾರ್ಟೆಡ್ ಆನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಉಪ್ಪಿನ ಸತ್ಯಾಗ್ರಹ ಅಥವಾ ಸಾಲ್ಟ್ ಮಾರ್ಚ್ ಅಥವಾ ಸಾಲ್ಟ್ ದಂಡಿ ಮಾರ್ಚ್ ಅಂತ ಏನು ಹೇಳ್ತೀವೋ, ಸೊ ಇದು ಪ್ರಾರಂಭ ಆದದ್ದು ಯಾವಾಗ ಅಂತ ಕೇಳಿದರೆ ಉಪ್ಪಿನ ಸತ್ಯಾಗ್ರಹ ಗಾಂಧೀಜಿಯವರು ಮಾಡಿರ್ತಕ್ಕಂಥದ್ದು ಸಬರಮತಿ ಆಶ್ರಮದಲ್ಲಿಂದ ಶುರು ಮಾಡ್ತಾ ಹೋಗ್ತಾರೆ. ಸೊ ಹ್ಯಾಂಡ್ಸೆ ನಾವು ನೋಡ್ತಾ ಹೋದಾಗ ಸ್ನೇಹಿತರೆ ಇದು ಬಂದು ಮಾರ್ಚ್ 12, 1930 ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ನೋಡಿ, ಉಪ್ಪಿನ ಸತ್ಯಾಗ್ರಹ ಸಾಲ್ಟ್ ಮಾರ್ಚ್ ಅಥವಾ ದಾಂಡಿ ಮಾರ್ಚ್ ಪ್ರಾರಂಭವಾದದ್ದು ಮಾರ್ಚ್ 12, 1930. ಸೊ ಮಹಾತ್ಮ ಗಾಂಧೀಜಿಯವರು 1930 ಮಾರ್ಚ್ 12 ಸಬರಮತಿ ಆಶ್ರಮದಿಂದ ದಂಡಿ ಯಾತ್ರೆಯನ್ನು ಪ್ರಾರಂಭಿಸ್ತಾರೆ ಮತ್ತು ಏಪ್ರಿಲ್ 6, 1930 ದಂಡಿಯನ್ನು ತಲುಪಿ ಉಪ್ಪಿನ ಕಾನೂನನ್ನು ಮುರಿತಾರೆ. ಸೊ ಈ ಉಪ್ಪಿನ ಕಾನೂನು ಅಥವಾ ದಂಡಿ ಸತ್ಯಾಗ್ರಹ ಅಂದರೆ ಏನು? ನಮ್ಮ ದೇಶದ ಒಂದು ಉಪ್ಪಿಗೆ ನಾವೇ ತೆರಿಗೆಯನ್ನು ಟ್ಯಾಕ್ಸನ್ನು ಕೊಡಬೇಕು ಅಥವಾ ನಾವು ಕಾಸು ಕೊಡಬೇಕು, ತೆರಿಗೆಯನ್ನು ಏನು ಸರ್ ಬ್ರಿಟಿಷರು ಆಗ್ತಿದ್ರು. ಸೊ ಅದಕ್ಕೆ ನಾವೇ ಕಾಸು ಕೊಟ್ಟು ತೊಗೊಳ್ಬೇಕಲ್ಲ, ಟ್ಯಾಕ್ಸ್ ಕಟ್ಟಬೇಕಲ್ಲ ಅನ್ನೋದು ಈ ಒಂದು ಚಳುವಳಿ ಸತ್ಯಾಗ್ರಹ ಆಗಿತ್ತು. ಸೊ ಆನ್ಸರ್ ಆಪ್ಷನ್ ಎ ಮಾರ್ಚ್ 12, 1930 ಶುರುವಾಗುತ್ತೆ. ಏಪ್ರಿಲ್ 6, 1930 ಅದನ್ನು ಮುರಿತಾರೆ. ಹೂ ಅಮಂಗ್ ದ ಫಾಲೋಯಿಂಗ್ ಎಮಿನೇಟ್ ಮ್ಯೂಸಿಷಿಯನ್ ಈಸ್ ಅ ಫೇಮಸ್ ಟೇಬಲ್ ಪ್ಲೇಯರ್. ಸೊ ಕೆಳಗಿನ ಪ್ರಖ್ಯಾತ ಸಂಗೀತಗಾರರಲ್ಲಿ ಪ್ರಸಿದ್ಧ ತಬಲಾ ವಾದಕರು ಯಾರು? ಉಸ್ತಾದ್ ಮೊಯಿನುದ್ದೀನ್ ಖಾನ್, ಉಸ್ತಾದ್ ಬಡೆ ಗುಲಾಂ ಅಲಿ ಖಾನ್, ಉಸ್ತಾದ್ ಅಬ್ದುಲ್ ರಶೀದ್ ಖಾನ್, ಉಸ್ತಾದ್ ಜಾಕಿರ್ ಹುಸೇನ್. ಸೊ ತಬಲಾ ವಾದಕರು ಸೊ ಯಾರು ಬರ್ತಾರೆ ಅಂತ ಹೇಳಿದಾಗ ಸ್ನೇಹಿತರಲ್ಲಿ ಆನ್ಸರ್ ಆಪ್ಷನ್ ಡಿ ಉಸ್ತಾದ್ ಜಾಕಿರ್ ಹುಸೇನ್ ಅವರು ತಬಲಾ ವಾದಕರಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥದ್ದು. ಸೊ ಮಿಕ್ತಂತ ನಾವು ನೋಡ್ತಾ ಹೋದರೆ ಅವರು ಸಹ ಅಷ್ಟೇ. ಉಸ್ತಾದ್ ಜಾಕಿರ್ ಹುಸೇನ್ ಇವರು ಜಾಗತಿಕ ಮಟ್ಟದಲ್ಲಿ ಪ್ರಸಿದ್ಧರಾದ ಭಾರತೀಯ ತಬಲಾ ಮಾಂತ್ರಿಕರಾಗಿರ್ತಾರೆ. ಇವರು ಖ್ಯಾತ ತಬಲಾ ವಾದಕ ಉಸ್ತಾದ್ ಅಲ್ಲಾರಕ ಅವರ ಪುತ್ರ ಆಗಿರ್ತಾರೆ. ಸೊ ಇನ್ನು ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡ್ತಾ ಹೋದಾಗ ನೋಡಿ, ಫಸ್ಟ್ ಆಪ್ಷನ್ ಏನಿದೆ ಎಸ್ ಉಸ್ತಾದ್ ಮೊಯಿನುದ್ದೀನ್ ಖಾನ್ ಅಂತಕ್ಕಂಥದ್ದು. ಎಸ್ ಉಸ್ತಾದ್ ಮೊಯಿನುದ್ದೀನ್ ಖಾನ್ ಇವರು ಸಾರಂಗಿ ವಾದಕರಾಗಿದ್ದಾರೆ. ವೆರಿ ಇಂಪಾರ್ಟೆಂಟು, ಸಾರಂಗಿ ವಾದಕರು. ಉಸ್ತಾದ್ ಬಡೆ ಗುಲಾಂ ಅಲಿ ಖಾನ್ ಇವರು ಬಂದು ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕರಾಗಿರ್ತಾರೆ. ಉಸ್ತಾದ್ ಅಬ್ದುಲ್ ರಶೀದ್ ಖಾನ್ ಬಂದು ಇವರು ಹಿಂದೂಸ್ತಾನಿ ಗಾಯಕರಾಗಿ ಇರ್ತಕ್ಕಂಥದ್ದು. ಸೊ ಇಲ್ಲಿ ಉಸ್ತಾದ್ ಜಾಕಿರ್ ಹುಸೇನ್ ಬಂದು ತಬಲಾ ಮಾಂತ್ರಿಕರು. ಓಕೆ, ಸೊ ಹಾಗಾಗಿ ಆನ್ಸರು ಅದಾಗಿರುತ್ತೆ, ಉಸ್ತಾದ್ ಜಾಕಿರ್ ಹುಸೇನ್. ನ್ಯಾಷನಲ್ ಯೂತ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಡ್ಯಾಶ್. ರಾಷ್ಟ್ರೀಯ ಯುವ ದಿನವನ್ನು ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ಸೊ ಇಲ್ಲಿ ಸ್ವಾಮಿ ವಿವೇಕಾನಂದರವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದು ಒಂದು ನೆನಪಿಗೋಸ್ಕರ ಮಾಡ್ತಕ್ಕಂಥ ಒಂದು ಡೇ ಆಗಿರುತ್ತೆ. ಸೊ ರಾಷ್ಟ್ರೀಯ ಯುವ ದಿನವನ್ನು ಜನವರಿ 12 ಆಚರಣೆ ಮಾಡ್ತಕ್ಕಂಥದ್ದು ಆಗಿದೆ. ಸೊ ಆಪ್ಷನ್ ಎ ಜನವರಿ 12 ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದು. ಯಾರ ನೆನಪಿಗೋಸ್ಕರ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರವರ ಒಂದು ಜಯಂತ್ಯೋತ್ಸವವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. And next to the dash amendment decrease the voting age from 21 to 18. ಅಂದರೆ
ಯಾವ ತಿದ್ದುಪಡಿಯು ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸುತ್ತೆ? ಸೊ ಫಸ್ಟು 21 ಇತ್ತು ವೋಟಿಂಗ್ ಏಜು, ಅದಾದ ನಂತರ ಏನು ಮಾಡ್ತಾರೆ, ಸೊ ಅದನ್ನು 21 ಬೇಡ 18ಕ್ಕೆ ಇರಲಿ ಅಂತಕ್ಕಂಥದ್ದನ್ನ ಚೇಂಜ್ ಮಾಡ್ತಾ ಹೋಗ್ತಾರೆ. ಸೊ ಆ ಒಂದು ಚೇಂಜ್ ಮಾಡ್ತಕ್ಕಂಥ ಒಂದು ತಿದ್ದುಪಡಿ ಅಮೆಂಡ್ಮೆಂಟ್ ಯಾವುದು ಅಂತ ಕೇಳಿದರೆ, ಸೊ 61ನೇ ತಿದ್ದುಪಡಿ 25, 42, 44 ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ. ಇದಕ್ಕೆ ಆಪ್ಷನ್ ಎ 61ನೇ ತಿದ್ದುಪಡಿಯಲ್ಲಿ ಮಾಡ್ತಕ್ಕಂಥದ್ದಾಗಿರುತ್ತೆ, ವೆರಿ ಇಂಪಾರ್ಟೆಂಟು. ಸೊ ಮಿಕ್ಕಂತ ನೋಡ್ತಾ ಹೋದಾಗ 25ನೇ ತಿದ್ದುಪಡಿ 1971ರಲ್ಲಿ ಆಗುತ್ತೆ. ಇದರ ಒಂದು ವಿಷಯ ಏನಂತೇಳಿದ್ರೆ, ಪ್ರಾಥಮಿಕವಾಗಿ ಸ್ವಾಧೀನಪಡಿಸಿಕೊಂಡಂಥ ಆಸ್ತಿಗೆ ಪರಿಹಾರವನ್ನು ನೀಡುವುದರ ಬಗ್ಗೆ ವಿವರಣೆಯನ್ನು ಕೊಡ್ತಕ್ಕಂಥದ್ದು 25ನೇ ತಿದ್ದುಪಡಿ ಆಗಿರುತ್ತೆ. ಇನ್ನು 42 ವೆರಿ ಇಂಪಾರ್ಟೆಂಟು. 1976ರಲ್ಲಿ ಮಿನಿ ಸಂವಿಧಾನ, ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಸೊ ಇದು ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆಯನ್ನು ಸೇರಿಸ್ತಕ್ಕಂಥ ಒಂದು ಪದಗಳೇನಿದೆ, ಸೊ ಅದು ಇದರಲ್ಲಿ ಕಂಡು ಬರ್ತಾ ಹೋಗುತ್ತೆ. ಮತ್ತು ಮೂಲಭೂತ ಕರ್ತವ್ಯಗಳನ್ನು ಸೇರಿಸುವುದರಂತೆ ವ್ಯಾಪಕ ಶ್ರೇಣಿಯ ಬದಲಾವಣೆಯನ್ನು ಸಹ ಇಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ 44ನೇ ತಿದ್ದುಪಡಿ ಏನು ಹೇಳುತ್ತೆ, 1978ರಲ್ಲಿ ಆಗ್ತಕ್ಕಂಥದ್ದು. 42ನೇ ತಿದ್ದುಪಡಿಯಿಂದ ಮಾಡಿದಂಥ ಕೆಲವು ಬದಲಾವಣೆಗಳನ್ನು ರದ್ದುಗೊಳಿಸಿ ಮತ್ತು ಕೆಲವು ನಿಬಂಧನೆಗಳನ್ನು ಪುನಃ ಸ್ಥಾಪಿಸಿ ಗಮನಾರ್ಹವಾಗಿ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕಿನ ಬದಲಿಗೆ ಕಾನೂನುಬದ್ಧ ಹಕ್ಕನ್ನಾಗಿ ಮಾರ್ಪಾಡನ್ನು ಮಾಡ್ತಕ್ಕಂಥದ್ದು, ವೆರಿ ವೆರಿ ಇಂಪಾರ್ಟೆಂಟ್ ಇದು ಅಷ್ಟೇ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ, ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದು ಏನು ಮಾಡ್ತಾರೆ, ಅದು ಕಾನೂನು ಹಕ್ಕನ್ನಾಗಿ ಮಾಡ್ತಕ್ಕಂಥದ್ದು ಆಗಿರುತ್ತೆ, ವೆರಿ ಇಂಪಾರ್ಟೆಂಟ್ ಇದೊಂದು. ಮತ್ತು 42ನೇ ತಿದ್ದುಪಡಿ ಮಿನಿ ವಿಧಾನಸೌಧ ಅಂತ ಕರೀತಾರೆ. ಸೊ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಪದಗಳನ್ನು ಸೇರಿಸ್ತಕ್ಕಂಥದ್ದು 42ನೇ ತಿದ್ದುಪಡಿ ಆಗಿರುತ್ತೆ, ವೆರಿ ಇಂಪಾರ್ಟೆಂಟು. ಸೊ 61ನೇ ತಿದ್ದುಪಡಿ ಏನು ಹೇಳುತ್ತೆ ಅಂತ ಹೇಳೋದಾದರೆ, ಈ ಒಂದು ಮತದಾನದ ವಯಸ್ಸನ್ನು 21 ವರ್ಷಕ್ಕಿದ್ದದ್ದು 18 ವರ್ಷಕ್ಕೆ ಚೇಂಜ್ ಮಾಡ್ತಾರೆ, ಬದಲಾಯಿಸ್ತಾರೆ, ಡಿಕ್ರೀಸ್ ಮಾಡ್ತಕ್ಕಂಥದ್ದು ಈ ಒಂದು 61ನೇ ತಿದ್ದುಪಡಿ. ಸೊ ಅದು 1988ರಲ್ಲಿ ಆಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರು 61ನೇ ತಿದ್ದುಪಡಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ವಾಟ್ ಈಸ್ ದ ಮೋಟೋ ಆಫ್ ಇಂಡಿಯನ್ ಏರ್ ಫೋರ್ಸ್? ಭಾರತೀಯ ವಾಯುಪಡೆಯ ಧ್ಯೇಯವಾಕ್ಯ ಇವೇನು? ಸೇವಾ ಪರಮೋ ಧರ್ಮ, ನಭಸ್ಪರ್ಶಂ ದೀಪಂ, ಶಾಮ್ ನೋ ವರುಣ, ಆಕಾಶೇ ಶತ್ರುನು ಜಾಹಿ. ಭಾರತೀಯ ವಾಯುಪಡೆಯ ಧ್ಯೇಯವಾಕ್ಯ ಯಾವುದು ಅಂತ ಹೇಳಿದ್ರೆ ಸ್ನೇಹಿತರೆ, ಆನ್ಸರ್ ಆಪ್ಷನ್ ಬಿ, ನಭಸ್ಪರ್ಶಂ ದೀಪಂ ಅಂತಕ್ಕಂಥದ್ದಾಗಿರುತ್ತೆ, ದೀಪ್ತಂ. ಸೊ ಇದರ ಅರ್ಥವನ್ನು ನೋಡ್ತಾ ಹೋದಾಗ ನಾವು ದೀಪವಾಗಿ ಆಕಾಶವನ್ನು ಸ್ಪರ್ಶಿಸುವಂತಕ್ಕಂಥದ್ದು. ಸೊ ಟಚ್ ದ ಸ್ಕೈ ವಿತ್ ಗ್ಲೋರಿ, ದೀಪವಾಗಿ ಆಕಾಶವನ್ನು ಸ್ಪರ್ಶಿಸುವಂತಕ್ಕಂಥದ್ದು ಇದರ ಒಂದು ನಭಸ್ಪರ್ಶಂ ದೀಪ್ತಂ ಅಂತಕ್ಕಂಥ ಒಂದು ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ನೋಡ್ತಾ ಹೋಗ್ತೀವಿ ಅಂದರೆ ಈ ಒಂದು ಧ್ಯೇಯವಾಕ್ಯವನ್ನು ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ 11ನೇ ಅಧ್ಯಾಯದಿಂದ ಆರಿಸ್ಕೊಂಡಿರ್ತಕ್ಕಂಥ ಒಂದು ವಾಕ್ಯ ಅಂತ ಹೇಳ್ಬೋದು. ಸೊ ಅರ್ಜುನನಿಗೆ ಶ್ರೀಕೃಷ್ಣನು ನೀಡಿದಂಥ ಒಂದು ದಿವ್ಯ ರೂಪ ದರ್ಶನ ಅಂತ ಹೇಳ್ತಾರೆ. ಸೊ ಅದನ್ನು ಒಂದು ಧ್ಯೇಯವಾಕ್ಯವಾಗಿ ಈ ಒಂದು ವಾಯುಪಡೆಯಲ್ಲಿ ಬಳಸ್ಕೊಂಡಿರ್ತಕ್ಕಂಥದ್ದು ಆಗಿದೆ. ಸೊ ಇದು ಬಂದು 11ನೇ ಅಧ್ಯಾಯದಲ್ಲಿ ಕಂಡುಬರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ವಿಚ್ ಇಸ್ ದ ಡ್ರೈಯೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್? ಡ್ರೈಯೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್, ಜಗತ್ತಿನ ಅತ್ಯಂತ ಒಣ ಸ್ಥಳ ಯಾವುದು? ವಾಸ್ಟಾಕ್, ಎರಿಕಾ, ಮ್ಯಾಕ್ಮುರ್ಡೋ, ಇಥಿಯೋಪಿಯಾ. ಜಗತ್ತಿನಲ್ಲೇ ಅತ್ಯಂತ ಒಣ ಸ್ಥಳ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ, MC ಮುರ್ಡೋ ಅಥವಾ ಮೆಕ್ಮುರ್ಡೋ ಅಂತಕ್ಕಂಥದ್ದಾಗುತ್ತೆ, ಆಪ್ಷನ್ ಸಿ. ಸೊ ಎಲ್ಲಿ ಕಂಡು ಬರ್ತಕ್ಕಂಥ ನೋಡ್ತಾ ಹೋದಾಗ ಸ್ನೇಹಿತರೆ, ಇದು ಅಂಟಾರ್ಟಿಕಾದಲ್ಲಿ ಕಂಡು ಬರ್ತಕ್ಕಂಥದ್ದು. ದೀಸ್ ಆರ್ ಕನ್ಸಿಡರ್ ದ ಡ್ರೈಯೆಸ್ಟ್ ಪ್ಲೇಸ್ ಆನ್ ಅರ್ತ್ ಹ್ಯಾವಿಂಗ್ ನಾಟ್ ಸೀನ್ ರೈನ್ ಫಾರ್ ನಿಯರ್ಲಿ 2 ಮಿಲಿಯನ್ ಇಯರ್ಸ್, ಅಂದರೆ 2 ಮಿಲಿಯನ್ ವರ್ಷಗಳವರೆಗೂ ಸೊ ಯಾವುದೇ ಒಂದು ನಾಟ್ ಸೀನ್ ರೈನ್, ಮಳೆನೇ ನೋಡಿರ್ಲಿಲ್ವಂತೆ. ಸೊ ಇಟ್ ಈಸ್ ಅನ್ ಎಕ್ಸ್ಟ್ರೀಮ್ ಪೋಲಾರ್ ಡೆಸರ್ಟ್ ವಿತ್ ನೋ ಮಾಯಿಶ್ಚರ್ ಅಂದರೆ ಈ ಒಂದು ಏನು ತೇವಾಂಶ ಆಗಿರ್ಬೋದು, ಸ್ನೋ ಮಂಜು ಆಗಿರ್ಬೋದು ಅಥವಾ ಐಸ್ ಆಗಿರ್ಬೋದು ಯಾವುದೂ ಸಹ ಇಲ್ಲಿ ಇರಲಿಲ್ಲ ಅಂತಕ್ಕಂಥದ್ದು. ಕೆಪ್ಟ್ ಡ್ರೈ, ಬೆಕೆಟಾಬೆಟ್ ವಿಂಗ್ಸ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ 2 ಮಿಲಿಯನ್ ವರ್ಷಗಳವರೆಗೆ ಯಾವುದೇ ಒಂದು ಮಳೆ ಆಗಲಿ, ಮಾಯಿಶ್ಚರ್ ಆಗಲಿ, ಸ್ನೋ ಆಗಲಿ, ಐಸ್ ಆಗಲಿ ಇಲ್ಲಿ ನೋಡಿಲ್ಲ. ಸೊ ಹಾಗಾಗಿ ಇದು ಡ್ರೈಯೆಸ್ಟ್ ಅಂದರೆ ತುಂಬ ಒಣ ಪ್ರದೇಶ ಅರ್ಥ, ಅಂದರೆ ಭೂಮಿ ಮೇಲೇ ತುಂಬ ಒಣಗಿರ್ತಕ್ಕಂಥ ಅಥವಾ ಒಣ ಡ್ರೈಯೆಸ್ಟ್ ಪ್ಲೇಸ್ ಅಂತ ಹೇಳಿದ್ರೆ ಅದು MC ಮುರ್ಡೋ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ.